ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಬೀಳಲಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗ್ತಾ ಇದೆ. ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ರದ್ದು ಕೋರಿ ಅರ್ಜಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರ. ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಕಾದಿದ್ಯಾ ಬಿಗ್ ಶಾಕ್. ಆರೋಪಿ ದರ್ಶನ್ಗೆ ಹೆಚ್ಚಾಯಿತು ಸುಪ್ರೀಂ ಬೇಲ್ ಟೆನ್ಷನ್. ಏನು ಬೇಕಾದ್ರೆ ಆಗಬಹುದು, ಮತ್ತೆ ಜೈಲು ಪಾಲಾಗ್ತಾರಾ ಎ ಟು ದರ್ಶನ್ ಅಂಡ್ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಆರೋಪಿ ದರ್ಶನ್ ಅಂಡ್ ಟೀಮ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ದರ್ಶನ್ ಸೇರಿದಂತೆ 7 ಪ್ರಮುಖ ಆರೋಪಿಗಳು ಇವರ ಬೇಲ್ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವಂಥದ್ದು. ಡಿ ಗ್ಯಾಂಗ್ಗೆ ಕಾದಿದ್ಯಾ ಬಿಗ್ ಶಾಕ್. ಮಹತ್ವದ ತೀರ್ಪು ಹೊರಬೀಳ್ತಾ ಇರುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ನಿಂದ. ಈಗಾಗಲೇ ಹೈಕೋರ್ಟ್ ಕೊಟ್ಟಂತಹ ಒಂದು ಬೇಲನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ಒಂದು ವಿಸ್ತೃತವಾದಂತಹ ಒಂದು ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದೆ ಸುಪ್ರೀಂ ಕೋರ್ಟ್. ಇಲ್ಲಿಯ ತನಕವೂ ಕೂಡ ಆದೇಶವನ್ನು ಕಾಯ್ದಿರಿಸಿತ್ತು. ಇವತ್ತು ಬಹುತೇಕ ಇವತ್ತು ನಟ ದರ್ಶನ್ ಮತ್ತು ಗ್ಯಾಂಗ್ನ 7 ಜನ ಪ್ರಮುಖ ಆರೋಪಿಗಳೇನಿದ್ದಾರೆ ಇವರುಗಳ ಬೇಲ್ ರದ್ದಾಗತ್ತಾ ಅಥವಾ ಹಾಗೆ ಮುಂದುವರಿಯುತ್ತಾ, ಜೈಲು ಪಾಲಾಗ್ತಾರಾ ನಟ ದರ್ಶನ್ ಅನ್ನುವಂಥ ಒಂದು ಕೌತುಕತೆ, ಅದರಲ್ಲೂ ಕೂಡ ಹೆಚ್ಚಾಗಿ ಅವರ ಅಭಿಮಾನಿಗಳು ಕುಟುಂಬಸ್ಥರದ್ದು. ಹತ್ರ ಆಲ್ಮೋಸ್ಟ್ 130 ದಿವಸ ನಟ ದರ್ಶನ್ ಜೈಲುವಾಸವನ್ನು ಅನುಭವಿಸಿದ್ರು. ಈ ಮಧ್ಯದಲ್ಲಿ ಅವರಿಗೆ ಅನಾರೋಗ್ಯದ ವಿಚಾರವನ್ನು ಇಟ್ಟುಕೊಂಡು ಅವರು 2 ಬಾರಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಕೆಲವು ಕಾರಣಾಂತರಗಳಿಂದ. ಇದಾದ ನಂತರದಲ್ಲಿ ಅವರಿಗೆ ತೀವ್ರವಾದಂತಹ ಬೆನ್ನೋವು ಕಾಡೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಅವರ ಪರ ವಕೀಲರು ಇದಕ್ಕೆ ಸರ್ಜರಿ ಬಹಳ ಮುಖ್ಯ ಇದೆ, ಇಲ್ಲಾಂದರೆ ಜೀವಕ್ಕೆ ಕುತ್ತು ಬರಬಹುದು ಅನ್ನುವಂಥ ಒಂದು ಕಾರಣವನ್ನು ಇವರು ಜಡ್ಜ್ ಮುಂದೆ ಇಡ್ತಾರೆ. ಹೀಗಾಗಿ ಅವರಿಗೆ ಅನಾರೋಗ್ಯದ ಮೇಲೆ ಬೇಲ್ ಸಿಗುತ್ತೆ ಮೊದಲಿಗೆ. ಅದಾದ ನಂತರದಲ್ಲಿ ಇವರು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿಕೊಂಡು ಇವರಿಗೆ ಕಳೆದ 2024ರ ಡಿಸೆಂಬರ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಗುತ್ತೆ. ಅದಾದ ನಂತರ ಅವರ ಗ್ಯಾಂಗ್ಗೂ ಕೂಡ ಸಿಗುತ್ತೆ. ಈ ಒಂದು ಪ್ರಕರಣದಲ್ಲಿ A2 ಆಗಿದ್ದಾರೆ ನಟ ದರ್ಶನ್. ಇದಾದ ನಂತರ ಇವರ ಒಂದು ಬೇಲನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಮೆಟ್ಲೇರಿತ್ತು. ಹೀಗಾಗಿ ಇಲ್ಲಿ ಕೂಡ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂಥ್ರಾ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಪ್ರಬಲವಾದಂತಹ ವಾದ ಪ್ರತಿವಾದಗಳು. ಈ ಮಧ್ಯದಲ್ಲಿ ದರ್ಶನ್ ಪರ ವಕೀಲರು 2 ಬಾರಿ ಬದಲಾಗ್ತಾರೆ. ಮತ್ತು ಈ ಮಧ್ಯ ನಟ ದರ್ಶನ್ ಯಾವುದೇ ಥರದ ಸರ್ಜರಿಗೆ ಒಳಗಾಗೋದಿಲ್ಲ. ಅಂದರೆ ಅವರು ಬೇಲ್ ತೊಗೊಂಡಂಥ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ತೀವ್ರವಾದಂಥ ಬೆನ್ನೋವಿದೆ ಮತ್ತು BGS ಆಸ್ಪತ್ರೆಗೆ ಹೋಗ್ತಾರೆ. ಆಗಾಗ ಇವರು ಫಿಸಿಯೋ ಮಾಡಿಸ್ಕೊಳ್ಳುವಂಥ ಕೆಲಸವೂ ಮಾಡ್ತಾರೆ. ಯಾಕೆಂದರೆ ಅದೆಲ್ಲವೂ ಕೂಡ ಸುದ್ದಿ ಬಿತ್ತರಿಸಲಾಗ್ತಾ ಇತ್ತು. ಬಟ್ ಈ ಮಧ್ಯ ಅವರು ಆಪರೇಷನ್ ಅಂದರೆ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಹೀಗಾಗಿ ಅದನ್ನೇ ಇವರು ಒಂದು ಪ್ರಬಲವಾದಂಥ ಕಾರಣ ಅಂತ ಇಟ್ಕೊಂಡು ನಟ ದರ್ಶನ್ಗೆ ಬೇಲ್ ಕೊಟ್ಟಂಥ ಕಾರಣವೇ ಅನಾರೋಗ್ಯ ಅನ್ನುವಂಥದ್ದು. ಬಟ್ ಇಲ್ಲಿಯ ತನಕವೂ ಕೂಡ ಅವರು ಯಾವುದೇ ಥರದ ಒಂದು ಸರ್ಜರಿಗೆ ಒಳಗಾಗಿಲ್ಲ. ಇವತ್ತು ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ ನಂಬರ್ 2 ಆಗಿರುವಂಥ ನಟ ದರ್ಶನ್. ಸರ್ಕಾರದ ಪರ ಪ್ರಬಲವಾದ ಮಂಡಿಸಿದ್ದಂತಹ ಸಿದ್ಧಾರ್ಥ ಲೂಥ್ರಾ ಸರ್ಕಾರದ ಖಡಕ್ ವಾದ ದರ್ಶನ್ ಅವರಿಗೆ ಮುಳುವಾಗುತ್ತಾ? ಇವತ್ತು ಬೆಳಗ್ಗೆ 10:30ಕ್ಕೆ ಮಹತ್ವದ ಆದೇಶ ಸುಪ್ರೀಂ ಕೋರ್ಟ್ನಿಂದ ಹೊರಬೀಳ್ತಾ ಇದೆ. ಅಕ್ಯೂಸ್ ನಂಬರ್ 2 ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಸರ್ಕಾರದ ಪರ ಪ್ರಬಲವಾದವನ್ನು ವಾದ ಮಂಡಿಸಿದ್ದಾರೆ ಸಿದ್ಧಾರ್ಥ ಲೂಥ್ರಾ ಅವರು. ಸುಪ್ರೀಂನ ದ್ವಿಸದಸ್ಯ ಪೀಠದ ಮುಂದೆ ಖಡಕ್ ವಾದವನ್ನು ಮಂಡಿಸಿದ್ದಾರೆ ಸಿದ್ಧಾರ್ಥ ಲೂಥ್ರಾ. ಇಲ್ಲ ಒಂದು ಕಡೆ ಇದೇ ಮುಳುವಾಗುತ್ತಾ ನಟ ದರ್ಶನ್ಗೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅವರು ಅದನ್ನೇ ಹೇಳಿದ್ರು ಸುಪ್ರೀಂನ ಮ್ಯಾಜಿಸ್ಟ್ರೇಟ್ ಮುಂದೆ. ಇವರು ಅನಾರೋಗ್ಯದ ವಿಚಾರವಾಗಿ ತಗೊಂಡಂತಹ ಬೇಲ್, ಸಿದ್ಧಾರ್ಥ ಲೂಥ್ರಾ ಅವರ ವಾದ ಜೊತೆಗೆ ಎಲ್ಲ ಥರದ ಪ್ರಬಲವಾದಂತಹ ಸಾಕ್ಷ್ಯಗಳು ನಿಮ್ಮ ಕಣ್ಣೆದುರಿಗೆ ಇದ್ದಾವೆ. ಅದು FSL ರಿಪೋರ್ಟ್ ಇರಬಹುದು, ಜೊತೆಗೆ ಐ ವಿಟ್ನೆಸ್ ಇರಬಹುದು, ವಿಡಿಯೋ ಸಾಕ್ಷ್ಯಗಳಿರಬಹುದು, ಡಿಜಿಟಲ್ ಸಾಕ್ಷ್ಯಗಳಿರಬಹುದು, ಎಲ್ಲವೂ ಕೂಡ. ಈ ಮಧ್ಯದಲ್ಲಿ ಇವರ ಪ್ರಶ್ನೆ ಇರುವಂಥದ್ದು, ಇಷ್ಟೆಲ್ಲ ಸಾಕ್ಷ್ಯಗಳಿದ್ದರೂ ಕೂಡ ಹೈಕೋರ್ಟ್ ಹೇಗೆ ಇವರುಗಳಿಗೆ ಬೇಲ್ ಕೊಡ್ತು ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂನ ದ್ವಿಸದಸ್ಯ ಪೀಠದ ಮುಂದೆ ಸಿದ್ಧಾರ್ಥ ಲೂಥ್ರಾ ಅವರು ಪ್ರಬಲವಾದಂಥ ವಾದವನ್ನು ಮಂಡನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಈ ಕಡೆ ದರ್ಶನ್ ಪರ ವಕೀಲರು ಕೂಡ ಅವರದೇ ಆದಂಥ ಒಂದು ವಾದವನ್ನು ಮಂಡಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಆದಂತಹ ವಾದ ಪ್ರತಿವಾದದಲ್ಲಿ ಸುಪ್ರೀಂ ಹೈಕೋರ್ಟನ್ನು ಭಾರಿ ತರಾಟೆಗೆ ತೆಗೆದುಕೊಳ್ಳುತ್ತೆ. ಅಂದರೆ ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಕೂಡ ನೀವೇ ಹೇಗೆ ಇವರುಗಳನ್ನು ನಿರ್ದೋಷಿಗಳು ಅನ್ನುವಂಥ ತೀರ್ಮಾನಕ್ಕೆ ಬಂದ್ರಿ ಅಂತ ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಳ್ಳುತ್ತೆ ಸುಪ್ರೀಂ. ಇದಾದ ಬಳಿಕ
ಇವರು ಮತ್ತೆ ಒಂದು ಸ್ಪಷ್ಟೀಕರಣ ಬಹಳ ವೆರಿ ಕ್ಲಿಯರ್ ಆಗಿ ಸುಪ್ರೀಂ ಹೇಳುತ್ತೆ ದ್ಯಾಟ್ ಹೈಕೋರ್ಟ್ ಮಾಡಿದಂತಹ ತಪ್ಪನ್ನು ನಾವು ಮತ್ತೆ ಮರುಕಳಿಸೋದಿಲ್ಲ ಅಂದರೆ ನಾವು ಮಾಡೋದಕ್ಕೆ ಹೋಗಲ್ಲ ಅಂತ. ಇಲ್ಲಿ ಒಂದು ರೀತಿಯಾದಂಥ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಯಿತು. ಇದು ಏನಾದರೂ ಹಿಂಟ್ ಆಗಿತ್ತಾ ಅಂದರೆ ದರ್ಶನ್ ಮತ್ತು ಗ್ಯಾಂಗ್ನ ಬೇಲ್ ಕ್ಯಾನ್ಸಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಒಂದು ಹಿಂಟ್ ಏನಾದರೂ ಸುಪ್ರೀಂದು ಸದಸ್ಯ ಪೀಠ ಕೊಡ್ತಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ ಮಾಡಿದಂಥ ತಪ್ಪು ಅಂತ ಹೇಳಿದ್ರೆ ಇವರುಗಳಿಗೆ ಬೇಲ್ ಕೊಟ್ಟಿರೋದೇ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೊಟ್ಟಂಥ ವರ್ಡಿಕ್ಟ್ ಅದು, ಅಂದರೆ ಹೇಳಿದಂಥ ಮಾತದು. ಹೀಗಾಗಿ ಎಲ್ಲೋ ಒಂದು ಕಡೆ ಇಡೀ ಗ್ಯಾಂಗ್ಗೆ ಪ್ರಮುಖವಾಗಿ A1 ಪವಿತ್ರ ಗೌಡ ಮತ್ತು A2 ನಟ ದರ್ಶನ್ ಇವರುಗಳಿಗೆ ಇದೀಗ ಇಡೀ ಗ್ಯಾಂಗ್ಗೆ ಒಂದು ರೀತಿಯಲ್ಲಿ ಭೀತಿ ಶುರುವಾಗಿರೋದು, ಢವಢವ ಶುರುವಾಗಿರೋದು. ಈ ಮಧ್ಯ ಡೆವಿಲ್ ಶೂಟಿಂಗ್ ಹೋಗಿರ್ತಾರೆ ನಟ ದರ್ಶನ್, ಮುಗಿಸ್ಕೊಂಡು ವಾಪಸ್ ಆಗ್ತಾರೆ. ಕಳೆದ ತಿಂಗಳು ಅಂತಿಮವಾದಂಥ ವಾದ ಪ್ರತಿವಾದ ಆದಂಥ 2 ದಿನದಲ್ಲಿ ವಾಪಸ್ ಬರ್ತಾರೆ ನಟ ದರ್ಶನ್. ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ರೀತಿಯಲ್ಲಿ ಟೆನ್ಷನ್ ಇದ್ದೇ ಇರುತ್ತೆ, ಯಾವಾಗ ಏನು ಬೇಕಾರಾಗಬಹುದು ಅನ್ನುವಂಥದ್ದು.